ಅಯ್ಯೋ, ಎಷ್ಟೊಂದು ನಿಯಮಗಳು ಮತ್ತು ನಿಬಂಧನೆಗಳು, ಎಷ್ಟೊಂದು ನಿರೀಕ್ಷೆಗಳು. ಅಬ್ಬಾ, ನಿಮಗೂ ಹೀಗೆ ಅನಿಸ್ತಾ ಇದೆಯಾ? ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ, ಕಚೇರಿಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ನಿಯಮಗಳು ಮತ್ತು ನಿಬಂಧನೆಗಳು. ಅಲ್ಲಿ ಮಾತ್ರವಲ್ಲ, ಟ್ರಾಫಿಕ್ ರೂಲ್ಸ್, ಬ್ಯಾಂಕ್ ರೂಲ್ಸ್, ಇನ್ನೂ ಅನೇಕ ಎಲ್ಲ ಸ್ಥಳಗಳಲ್ಲಿಯೂ ನಿಯಮ ಮತ್ತು ನಿಬಂಧನೆಗಳನ್ನು ಎದುರಿಸುವುದು ಬಹಳ ಕಷ್ಟ. ಯೇಸು ಈ ಎಲ್ಲ ನಿಯಮಗಳನ್ನು ನಮಗಾಗಿ ಸುಲಭವಾಗಿ ಮಾಡಿ ನಮಗೋಸ್ಕರ 2 ಆಜ್ಞೆಗಳನ್ನು ನೀಡಿರುವನು. ನಾವು ಆ 2 ಆಜ್ಞೆಗಳಿಗೆ ವಿಧೇಯರಾದರೆ ಸಾಕು. ಮೊದಲನೇ ಆಜ್ಞೆ, ದೇವರನ್ನು ಪ್ರೀತಿಸು. 2ನೇ ಆಜ್ಞೆ, ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು. ನಾವು ದೇವರನ್ನು ಪ್ರೀತಿಸುವಾಗ ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡುವುದಿಲ್ಲ. ಅದೇ ರೀತಿಯಲ್ಲಿ ನೀವು ನಿಮ್ಮ ನೆರೆಯವರನ್ನು ಪ್ರೀತಿಸುವಾಗ ಅವರ ವಿರುದ್ಧವಾದ ಕಾರ್ಯಗಳನ್ನು ಮಾಡುವುದಿಲ್ಲ. ಈ 2 ನಿಯಮಗಳಲ್ಲಿ ಎಲ್ಲ ಆಜ್ಞೆಗಳು ಅಡಕವಾಗಿದೆ. ನಾವು ಈ 2 ಆಜ್ಞೆಗಳಿಗೆ ವಿಧೇಯರಾದರೆ ಸಂತೋಷಕರವಾದ ಜೀವನವನ್ನು ನಡೆಸಬಹುದು. ನಾವು ಸರಿಯಾಗಿ ಓದೋಣ, ಒಳ್ಳೆ ಕೆಲಸವನ್ನು ಮಾಡೋಣ ಮತ್ತು ದೇವರ ದೃಷ್ಟಿಗೆ ಕೆಟ್ಟದಾಗಿರುವುದನ್ನು ಬಿಟ್ಟು ಬಿಡೋಣ. ಹೀಗಾಗಿ ಒಳ್ಳೆಯದನ್ನೇ ಯೋಚಿಸಿ ಮತ್ತು ಒಳ್ಳೆಯದನ್ನೇ ಮಾಡ್ರಿ. ಯಾವುದೇ ನಿಯಮಗಳ ಬಗ್ಗೆ ಯೋಚಿಸದೆ ಈ 2 ಆಜ್ಞೆಗಳಿಗೆ ವಿಧೇಯರಾದರೆ ಸಾಕು. ಹಾಗಾದರೆ ನಾವು ಹೀಗೆ ಮಾಡು.